ಸೈಬರ್ ಕ್ರೈಮ್ ಡಿಜಿಟಲ್ ಅರೆಸ್ಟ್ ಪ್ರಕರಣಗಳು ಬೆಂಗಳೂರಿನಲ್ಲಿ ಮತ್ತೆ ಹೆಚ್ಚಾಗ್ತಿದೆ. ಸಾಮಾನ್ಯ ಜನರನ್ನ ಯಾಮಾರಿಸಿ ದುಡ್ಡು ಪೀಕ್ತಿದ್ದ ಕದೀಮರು ಒಂದು ಹೆಜ್ಜೆ ಮುಂದೆ ಹೋಗಿದ್ದಾರೆ. ಜನಪ್ರತಿನಿಧಿಗಳಿಗೂ ಮೋಸ ಮಾಡೋದಕ್ಕೆ ಶುರು ಮಾಡಿದ್ದು ಲಕ್ಷಾಂತರ ಹಣ ದೋಚಿದ್ದಾರೆ. ಇದೀಗ ಹಣ ಕಳೆದುಕೊಂಡಿರೋ ಶಾಸಕ ಠಾಣೆ ಮೆಟ್ಟಿಲೇರಿದ್ದಾರೆ. ಸಿಬಿಐ ಇಡಿ ಹೆಸರಲ್ಲಿ ಮುಂದುವರೆದ ಡಿಜಿಟಲ್ ಅರೆಸ್ಟ್ ಸ್ಕ್ಯಾಮ್. ನ್ಯಾಯಾಧೀಶರ ಹೆಸರಲ್ಲೂ ಕದೀಮರಿಂದ ಡಿಜಿಟಲ್ ಲಾಕ್. ಮಾಜಿ ಶಾಸಕನಿಂದಲೂ ಲಕ್ಷ ಪೀಕಿದ ಡಿಜಿಟಲ್ ಕಿರಾತಕರು. ಜನಸಾಮಾನ್ಯರಿಗೆ ಪೊಲೀಸರು ಎಷ್ಟು ಎಚ್ಚರಿಕೆ ಮುಂಜಾಗ್ರತಾ ಕ್ರಮಗಳನ್ನು ಸೂಚಿಸಿದರೂ ಕೂಡ ಡಿಜಿಟಲ್ ಅರೆಸ್ಟ್ ಬಲೆಯಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಾಗ್ತಿಲ್ಲ. ಬೀದರ್ ಜಿಲ್ಲೆಯ ಔರದ್ನ ಮಾಜಿ ಶಾಸಕ ಗುಂಡಪ್ಪ ವಕೀಲ್ಗೆ ಆಗಸ್ಟ್ 12ರಂದು ಸಿಬಿಐ ಅಧಿಕಾರಿಯೊಂದು ಕರೆ ಮಾಡಿ, ನರೇಶ್ ಗೋಯಲ್ ಮನಿ ಲಾಂಡ್ರಿಂಗ್ ವ್ಯವಹಾರದಲ್ಲಿ ನೀವು ಭಾಗಿಯಾಗಿದ್ದು ನಿಮ್ಮ ಬ್ಯಾಂಕ್ ಖಾತೆಯಲ್ಲಿ ಕೂಡ ಹಣ ವರ್ಗಾವಣೆಯಾಗಿದೆ. ನಿಮ್ಮ ಖಾತೆಗೆ ಸೇರಿದ ATM ಕಾರ್ಡ್ಗಳು ಪತ್ತೆಯಾಗಿವೆ. ನೀವೀಗ ಡಿಜಿಟಲ್ ಅರೆಸ್ಟ್ ಆಗಿದ್ದೀರಿ ಅಂತ ಹೇಳಿದ್ದಾನೆ. ಅಲ್ಲದೆ ಪ್ರಾಪರ್ಟಿ ಬಯೋಗ್ರಫಿ ಡೀಟೇಲ್ಸ್ ಪಡೆದುಕೊಂಡಿದ್ದು ಮತ್ತೆ ಮಾರನೇ ದಿನ ಕಾಲ್ ಮಾಡಿ, ನಾನು DCP ತನಿಖಾಧಿಕಾರಿ, ಕಾಲ್ ಕಟ್ ಮಾಡಬೇಡಿ ಎಂದಿದ್ದಾರೆ. ಸೇಮ್ ಕೋರ್ಟ್ ಸೆಟ್ ನಿರ್ಮಾಣ ಮಾಡಿ ಜಡ್ಜ್ ಮುಂದೆ ಹಾಜರುಪಡಿಸಿ ನೀವು ತಪ್ಪಿತಸ್ಥರಲ್ಲ ಎಂದು ಮುಚ್ಚಲಿಕೆ ಬರೆಸಿಕೊಂಡು 10 ಲಕ್ಷ ರೂಪಾಯಿ ಹಣ ವರ್ಗಾವಣೆ ಮಾಡಿಕೊಂಡಿದ್ದಾರೆ. ಅದಾದ ನಂತರ ಪ್ರಾಪರ್ಟಿ ತನಿಖೆ ನಡೆಸಬೇಕೆಂದು ಹೇಳಿ 20 ಲಕ್ಷ ಹಣವನ್ನು ವಿವಿಧ ಬ್ಯಾಂಕ್ ಅಕೌಂಟ್ಗಳಿಂದ RTGS ಮಾಡಿಸಿಕೊಂಡಿದ್ದಾರೆ. ತನಿಖೆ ಮುಗಿದ ನಂತರ ಹಣ ವಾಪಸ್ ಕೊಡುವುದಾಗಿ ಹೇಳಿದ್ದ ವಂಚಕರು ಕರೆ ಮಾಡಿದರೆ ಸ್ವೀಕರಿಸುತ್ತಿಲ್ಲ. ಆಗ ತಾನು ಮೋಸ ಹೋಗಿರುವುದು ಗೊತ್ತಾಗಿದೆ. ಸಿಬಿಐ ಇಡಿ ಜಡ್ಜ್ ಹೆಸರಿನಲ್ಲಿ ವಂಚನೆ ಮಾಡಿದ್ದಾರೆಂದು ಬೆಂಗಳೂರಿನ CCB ಕ್ರೈಮ್ ವಿಭಾಗದಲ್ಲಿ ದೂರು ನೀಡಿದ್ದಾರೆ. ಅದೇನೇ ಹೇಳಿ 5 ವರ್ಷಗಳ ಕಾಲ ಶಾಸಕರಾಗಿದ್ದು ಕಾನೂನು ಅರಿವಿರುವ ಇಂಥವರೇ ಮೋಸ ಹೋಗಿದ್ದಾರೆ. ಅಲ್ಲದೆ ಭಯದಿಂದ ಹಣ ಕೊಟ್ಟ ಶಾಸಕನ ಮೇಲೆ ಪೊಲೀಸರಿಗೆ ಅನುಮಾನ ಶುರುವಾಗಿದೆ. ಈ ಹಿಂದೆ ಏನಾದರೂ ಮಾಜಿ ಶಾಸಕ ನರೇಶ್ ಗೋಯಲ್ ಜೊತೆ ಯಾವ ತರಹ ವ್ಯವಹಾರ ಇತ್ತು ಅನ್ನೋದು ಪ್ರಶ್ನೆಯಾಗಿದೆ. ಅಜಯ್ ಗೌಡ, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.